ದೇಶಾದ್ಯಂತ ಜೋರಾಗ್ತಾ ಇದೆ ನೀಟ್ ಎಕ್ಸಾಮ್ನ ಕಿಚ್ಚು. ನೀಟ್ ಅಕ್ರಮಕ್ಕೆ ಪಾಪ ಅಮಾಯಕ ಜೀವಗಳೇ ಬಲಿಯಾಗ್ತಾ ಇದೆ. ನೀಟ್ ಅಕ್ರಮದಲ್ಲಿ ಉಪನ್ಯಾಸಕರೇ ಕಿಂಗ್ ಪಿನ್ಗಳು. ಮತ್ತೊಂದು ಕಡೆ ಇಡೀ ದೇಶಾದ್ಯಂತ ಈ ಒಂದು ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಿಚ್ಚು ಕೂಡ ಹೊತ್ಕೊಂಡಿದೆ. ಬಟ್ ಆದ್ರೆ ಅಮಾಯಕ ಜೀವಗಳೇ ಈ ಒಂದು ಅಕ್ರಮಕ್ಕೆ ಬಲಿಯಾಗಿದ್ದಾವೆ. ದೇಶಾದ್ಯಂತ ಜೋರಾಗಿದೆ ನೀಟ್ ಎಕ್ಸಾಮ್ ಕಿಚ್ಚು. ನೀಟ್ ಅಕ್ರಮಕ್ಕೆ ಅಮಾಯಕ ಜೀವಗಳೇ ಬಲಿಯಾಗಿದ್ದಾವೆ. ನೀಟ್ ಅಕ್ರಮದಲ್ಲಿ ಉಪನ್ಯಾಸಕರೇ ಕಿಂಗ್ ಪಿನ್. ನೀಟ್ ಅಕ್ರಮದಲ್ಲಿ ಇದುವರೆಗೂ 9 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಉಪನ್ಯಾಸಕರೇ ಈ ನೀಟ್ ಮಾಫಿಯಾದ ಕಿಂಗ್ ಪಿನ್ಗಳು. 2 ಉಪನ್ಯಾಸಕರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪುಣೆಯಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ PV ಕುಲಕರ್ಣಿ, ದೆಹಲಿಯಲ್ಲಿ ಉಪನ್ಯಾಸಕಿ ಮನೀಷಾ ವಾಗ್ಮಾರೆ, ಆಕೆಯನ್ನು ಕೂಡ ಬಂಧಿಸಲಾಗಿದೆ. ಸಿಸಿಬಿ ಪೊಲೀಸರಿಂದ ಸದ್ಯ 2 ಆರೋಪಿಗಳಿಗೆ ಫುಲ್ ಡ್ರಿಲ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ನಲ್ಲಿ ಅಲ್ಲಿಗೆ ಒಟ್ಟು ಈವರೆಗೆ 9 ಮಂದಿ ಲಾಕ್ ಆಗಿದ್ದಾರೆ. ಎಲ್ಲಾ ಆರೋಪಿಗಳನ್ನು ಕೂಡ ಬಂಧಿಸಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸಿಬಿಐ ಅಧಿಕಾರಿಗಳು. ಮೇ 3ನೇ ತಾರೀಕು ನಡೆದಿದ್ದಂತಹ ಈ ಒಂದು ಪರೀಕ್ಷೆ ಏನಿದೆ, ಒಟ್ಟು ಅದು ನಮ್ಮ ಕರ್ನಾಟಕದಲ್ಲೇನೆ 1,40,000 ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನ ಬರೆದಿದ್ರು. ದೇಶಾದ್ಯಂತ ಒಟ್ಟು 23 ಲಕ್ಷ ಮಂದಿ ವಿದ್ಯಾರ್ಥಿಗಳು ಈ ಒಂದು ನೀಟ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿದ್ರು. MBBS ಸೇರಿದಂತೆ ಮೆಡಿಕಲ್ ರಿಲೇಟೆಡ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಟೆಸ್ಟ್ ಅನ್ನ ಏನು ಅಟೆಂಡ್ ಮಾಡಿದ್ರಲ್ಲ, ಆ ವಿಚಾರ ಈಗ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗ ಆಲ್ರೆಡಿ ಎಲ್ಲ ಭಾಗದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಲಾಕ್ ಆಗ್ತಾ ಇದ್ದಾರೆ. ಈಗ ಇಲ್ಲಿವರೆಗೂ ಒಟ್ಟು 9 ಮಂದಿಯನ್ನ ಲಾಕ್ ಮಾಡುವಂತ ಕೆಲಸ ಆಗಿದೆ. ಮತ್ತೊಂದು ಕಡೆ ತೀವ್ರ ವಿಚಾರಣೆಯನ್ನು ಕೂಡ CBI ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಬಟ್ ವಿಪರ್ಯಾಸದ ವಿಚಾರ ಏನು ಅಂತ ಅಂದ್ರೆ, ನೋಡಿ, ಯಾರ್ಯಾರು ಪ್ರೊಫೆಸರ್ಗಳು ಇರ್ತಾರಲ್ಲ ಅಂಥವ್ರೇನೆ ಇದರಲ್ಲಿ ಕಿಂಗ್ ಪಿನ್ಗಳು ಅನ್ನುವಂಥದ್ದು ನಿಜಕ್ಕೂ ಬಹಳ ಶಾಕಿಂಗ್ ವಿಚಾರ. ಅದರಲ್ಲೂ ಹೇಳಿ ಕೇಳಿ ಈಗ ಆಲ್ರೆಡಿ ಒಂದು ಕಡೆ ಎಕ್ಸಾಮ್ ಮಾಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ರು ಕೂಡ, ಬಟ್ ಸಾಕಷ್ಟು ಪ್ರಿಪ್ರೇಷನ್ ಮಾಡಿಕೊಂಡು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಎಕ್ಸಾಮ್ ಅಟೆಂಡ್ ಮಾಡಿದಂಥವ್ರಿಗೆ ಒಂದು ಅಂದಾಜಿರುತ್ತೆ, ನನಗೆ ಯಾವ ರ್ಯಾಂಕಿಂಗ್ ಬರ್ಬೋದು, ನನಗೆ ಎಷ್ಟು ಮಾರ್ಕ್ಸ್ ಬರ್ಬೋದು, ಬಿಕಾಸ್ ಅದರಲ್ಲೇ ಕನಸು ಕಟ್ಕೊಂಡಿರ್ತಾರೆ. ಬಟ್ ಈಗ ಯಾವಾಗ ಈ ಥರದೊಂದು ಅಕ್ರಮ ಆಯಿತು, ಅದಕ್ಕೆ ಅಮಾಯಕ ಜೀವಗಳು ಬಲಿ ಆಗ್ತಾ ಇದ್ದಾವೆ. 4 ಮಂದಿ ಈಗ ಸೂಸೈಡ್ ಮಾಡ್ಕೊಂಡಿರೋದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ.